ಮುಂದಿನ ಸುದ್ದಿ ಜಾತಿಗಣತಿ. ಹಿಂದುಳಿದ ವರ್ಗಗಳ ಆಯೋಗದಿಂದ ಸಿದ್ದರಾಮಯ್ಯನವರು ಮೊದಲನೇ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಸಮೀಕ್ಷೆ ಮಾಡಿಸಿದ್ರು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಅದರ ವರದಿ ಬಂತು, ಕ್ಯಾಬಿನೆಟ್ಗೆ ತೆಗೆದುಕೊಂಡು ಬಂದರು. ಶಿಫಾರಸುಗಳನ್ನು ಇನ್ನೇನು ಜಾರಿಗೊಳಿಸೋದಕ್ಕೆ ಸಿದ್ದರಾಮಯ್ಯನವರು ತಯಾರಾಗಿದ್ದಾಗ ಹೈಕಮಾಂಡ್ ಕರೆದು ಹೇಳ್ತು, ಇನ್ನೊಂದು ಸಲ ಮಾಡಿಸಿ ಇದನ್ನು. ಇನ್ನೊಂದು ಸಲ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯಾಗಲಿ ಅಂದಿದ್ದಾರೆ. ಈಗ ಅದಕ್ಕೆ ಮುಹೂರ್ತ ನಿಗದಿಯಾಯಿತು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಖಿನ ತನಕ ಮೊದಲ ಅವಧಿಯಲ್ಲಿ ಮಾಡಿದ ಜಾತಿ ಗಣತಿಗೆ 169 ಕೋಟಿ ಖರ್ಚಾಗಿತ್ತು. ಈಗ ಮಾಡಲಾಗ್ತಾ ಇರುವ ಜಾತಿ ಗಣತಿಗೆ 420 ಕೋಟಿ ಖರ್ಚು. ಹದಿನೈದು ದಿನಗಳ ಸಮಯ. ಡಿಸೆಂಬರ್ನಲ್ಲಿ ರಿಪೋರ್ಟ್ ಕೊಡಬೇಕಂತ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕರ ನೇತೃತ್ವದಲ್ಲಿ ಹೊಸ ಜಾತಿ ಗಣತಿ. ಇದರ ಬಗ್ಗೆ ಇರುವ ಒಂದು ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ, ಮತಾಂತರಗೊಂಡವರಿಗೆ ಮೀಸಲಾತಿಯ ಲಾಭ ಕೊಡದೇ ಇರುವ ತೀರ್ಮಾನ. ಜಾತಿಗಳ ಪಟ್ಟಿಯಲ್ಲಿ ಕೆಲವು ಜಾತಿಗಳು ಅನೇಕರಿಗೆ ಆಶ್ಚರ್ಯ ತರ್ತಿದ್ವು. ಕ್ರೈಸ್ತ ಕುರುಬ, ಕ್ರೈಸ್ತ ಒಕ್ಕಲಿಗ, ಕ್ರೈಸ್ತ ಬ್ರಾಹ್ಮಣ, ಕ್ರೈಸ್ತ ಲಿಂಗಾಯತ ಎಲ್ಲ ಇರ್ತಿದ್ವು ಅದರಲ್ಲಿ. ಇನ್ನು ಮುಂದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಂಥವರು ತಮ್ಮನ್ನು ತಾವು ಕ್ರೈಸ್ತರು ಅಂತ ಮಾತ್ರ ಹೇಳಿಕೊಳ್ಳಬೇಕು. ಅಲ್ಲಿ ಜಾತಿ ಹೇಳಂಗಿಲ್ಲ. ಅದರ ಜೊತೆಗೆ ಕೇವಲ ಜಾತಿ, ಶಿಕ್ಷಣ, ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ ಅಷ್ಟನ್ನು ಮಾತ್ರ ಗಣತಿ ಮಾಡ್ತಾ ಇಲ್ಲ. ಗ್ಯಾರಂಟಿಗಳ ಲಾಭ ಏನೇನು ಸಿಕ್ಕಿದೆ ಅನ್ನುವುದನ್ನು ಕೂಡ ಈ ಸಮೀಕ್ಷೆ ಪರಿಗಣಿಸುತ್ತೆ. ಜಾತಿವಾರು ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿ ಸಿಗುತ್ತೆ ಈ ಸಮೀಕ್ಷೆಯಲ್ಲಿ. ಸಮೀಕ್ಷೆಯ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿ ಕೂಡ ಗೊತ್ತಾಗುತ್ತೆ. ಗ್ಯಾರಂಟಿ ಫಲಾನುಭವಿಗಳ ಹೌದು ಅಲ್ವೋ ಅನ್ನೋದು ಗೊತ್ತಾಗುತ್ತೆ. ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿದ್ದು ಗ್ಯಾರಂಟಿ ಯೋಜನೆಗಳ ಲಾಭ ಪಡಿತಾ ಇದ್ದವರಿಗೆ ಸಮೀಕ್ಷೆಯ ನಂತರ ಶಾಕ್ ಆಗುತ್ತಾ? ಈ ಸಮೀಕ್ಷೆ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರೊಳಗಡೆ ಮುಗಿಸಬೇಕು ಅಂತ ಮಾಡಿದ್ದಾರೆ. ಯಾಕಂತಂದರೆ ಈ ಅವಧಿನಲ್ಲಿ ದಸರಾ ರಜಾ ಇದೆ. ಸರ್ಕಾರಿ
ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಅವರನ್ನು ಸರ್ವೆಗೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು 1,75,000 ಉಪಾಧ್ಯಾಯರುಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ. ಅವರಿಗೆ 325 ಕೋಟಿಯಷ್ಟು ರೆಮ್ಯುನರೇಷನ್ ಆಗುತ್ತೆ. ಮನೇಲಿ ಇರೋಕ್ಕಾಗಲಿಲ್ಲ ಅಂತಂದರೆ ಒಂದು ಸಹಾಯವಾಣಿ ಇದೆ ಆಯೋಗದ್ದು, ಆಮೇಲೆ ವೆಬ್ಸೈಟ್ ಕೂಡ ಇದೆ, ಆನ್ಲೈನ್ ಮೂಲಕನೂ ಕೂಡ ಮಾಡ್ಬೋದು. ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದ್ಯಾ ಅಂತ ಇಟ್ಕೊಳ್ಳೋಣ, ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟಿದೆಯಲ್ಲೋ, ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರೀ ಕುರುಬಾ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು, ಕನ್ವರ್ಟೆಡ್ ಕ್ರಿಶ್ಚಿಯನ್. ವೀರಶೈವಂ ಧರ್ಮ ಅಂತಾರು ಬರೆಸ್ಕೊಳ್ಳಿ ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತಾರು ಬರೆಸ್ಕೊಳ್ಳಿ, ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್. ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ. ನನ್ನ ಮನವಿ ಏನಪ್ಪ ಅಂತಂದರೆ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೇಕು. ಜೊತೆಗೆ 60 ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಭಾಗ್ಯಗಳ ಕಾರ್ಯಕ್ರಮದ ಮೂಲಕ ಸಮಾನತೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ದಾರೆ, ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಸಹ ಮಾತನಾಡಿದರು. ಕಳೆದ ಬಾರಿಯ ಸಮೀಕ್ಷೆಯಲ್ಲಿ ಅನೇಕ ಗೊಂದಲಗಳಾದವು, ಅವುಗಳನ್ನು ಸರಿಪಡಿಸಿಕೊಳ್ಳೋದಕ್ಕೆ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಟೆಕ್ನಾಲಜಿ ಬಳಕೆಯಾಗ್ತಾ ಇದೆ ಈ ಸಲದ ಸಮೀಕ್ಷೆಯಲ್ಲಿ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮವ, ಹಿಂದೂ ಧರ್ಮದ ಭಾಗವ, ಆ ಗೊಂದಲಕ್ಕೂ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಸಂಬಂಧ ಇಲ್ಲ. ಅವ್ರು ಏನು ಬರೆಯೋದಕ್ಕೆ ಹೇಳ್ತಾರೋ ಅದನ್ನು ಬರ್ಕೊಂಡು ಬರ್ತಾರೆ ನಮ್ಮವರು ಅಂತ. ನಾವು ಹೊಸ ಆ್ಯಪ್ನಲ್ಲಿ we have developed the Google identification of the location of the house. ಅವರು ಸರ್ವೆ ಮಾಡುವಾಗ ಯಾವ್ದು ಸ್ಕಿಪ್ ಮಾಡಿದ್ದಾರೆ ಯಾವ್ದು ಮಾಡಿಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ವೀರಶೈವ ಪ್ರತ್ಯೇಕ ಧರ್ಮ ಅಂತ ಬರ್ಸಿ ಅನ್ನುವಂಥ ಮಾತುಗಳನ್ನ ಹೇಳಿರುವಂಥದ್ದನ್ನು ಕೇಳಿದ್ದೀರಿ. ಸೊ ಹೇಗೆ ಸರ್, ಹೇಗೆ ಇದನ್ನ ತಗೊಳ್ತೀರಿ? ಆ ಇನ್ಫಾರ್ಮೇಶನಿಗೂ ಮತ್ತು ನಾವು ಮಾಡೋ ಕಾರ್ಯಕ್ಕೂ ಏನೂ ಸಂಬಂಧ ಇಲ್ಲ. ಧರ್ಮದ ಜನರ ಸೋಷಲ್ ಎಜುಕೇಶನಲ್ ಸ್ಟೇಟಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಅದನ್ನ ನಾವು ರಿಪೋರ್ಟ್ ಕೊಡ್ತೀವಿ. ಕೆಲವು ಮತಾಂತರ ಆಗಿರುವಂತದ್ದು ಇರ್ತವೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿರ್ತಾರೆ, ಆದ್ರೆ ಅವರು ಮೂಲ ಜಾತಿಯನ್ನ ಬರ್ಸ್ತಾರೆ, ಧರ್ಮ ಲಿಂಗಾಯತ, ಒಕ್ಕಲಿಗ, ಕುರುಬ, ಅದನ್ನ ಯಾವ ರೀತಿ ಕನ್ಸಿಡರ್ ತಗೊಳ್ತೀರಿ ಸರ್? ಸೆಲ್ಫ್ ಡಿಕ್ಲರೇಷನ್ ಆಗೋದ್ರಿಂದ ನಾವು ಯಾರಿಗೂ ಗೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಎ ಸೆಲ್ಫ್ ಡಿಕ್ಲರೇಷನ್. ಸೊ ಡಿಕ್ಲೇರ್ ಮಾಡಿದ ನಂತರವೂ ಯಾರು ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಬರೆಸಿರ್ತಾರೋ ಅವರನ್ನು ಕ್ರಿಶ್ಚಿಯನ್ ಅಂತಾನೆ ಪರಿಗಣಿಸಲಾಗಬಹುದು. ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೂ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಹೇಳಿದ್ದಕ್ಕೂ ಇರುವ ವ್ಯತ್ಯಾಸವನ್ನು ಗಮನಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.